ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಯಿತು. ನಿತ್ಯ ನರಕ ಏನು ನಾನು ಹೇಳ್ತಾ ಇದ್ದೆ, ಬಹುಶಃ ನರಕದಕ್ಕಿಂತ ಬದಲಾಗಿ ಬೇರೆ ಯಾವುದಾದ್ರೂ ಒಂದು ಶಬ್ದ ಹುಡುಕಿದ್ರೆ ಬಹಳ ಅದ್ಭುತವಾಗಿರುತ್ತೇನೋ ಅಂತ. ಆದರೆ ಇದಕ್ಕಿಂತ ದೊಡ್ಡ ಶಬ್ದ ಸಿಗ್ತಾ ಇಲ್ಲ. ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಒಬ್ಬ ಮನುಷ್ಯ ದೇವಮಾನವ ಅನ್ನಿಸ್ಕೊಂಡು ಜನಗಳಿಗೆ ಇಷ್ಟೊಂದು ತೊಂದರೆಯನ್ನು ಕೊಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಎಷ್ಟು ಜನ ಕಷ್ಟ ನಷ್ಟಗಳನ್ನು ಅನುಭವಿಸಿರುವಂಥವ್ರು, ಯಾತನೆಯನ್ನು ಅನುಭವಿಸಿರುವಂಥವ್ರು ನೋಡಿ. ಎಲ್ಲದಕ್ಕೂ ಕೂಡ ಒಂದು ಸಮಯ ಬರಬೇಕು ಅಂತಾರಲ್ಲ, ಒಂದು ಕಲ್ಟ್ ಒಳಗಡೆಗೆ ಸೇರಿಕೊಂಡ್ರು ಅಂತಂದರೆ ಅದನ್ನು ಬ್ರೇಕ್ ಮಾಡ್ಕೊಂಡು ಬರಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಈಗ ಆ ಸಮಯ ಬಂದಿದೆ ಅಂತ. ಯಾಕಂದರೆ ಇಲ್ಲಿ ತನಕ ನಾನೇ ಈಶ್ವರ, ನಾನೇ ಮೀನಾಕ್ಷಿ, ನಾನೇ ಶಕ್ತಿ, ನಾನೇ ವಿಷ್ಣು, ನಾನೇ ಕೃಷ್ಣ ಎಲ್ಲದೂ ಕೂಡ ನಿತ್ಯನೇ ಆಗಿಬಿಟ್ಟಿದ್ದ. ನಿತ್ಯ ಏನೇನೂ ಅಲ್ಲ, ಸಾಮಾನ್ಯದರಲ್ಲಿ ಸಾಮಾನ್ಯ ಮನುಷ್ಯ, ಸಾಮಾನ್ಯ ವ್ಯಕ್ತಿಗಿರುವಂಥ ಒಂದು ಮನಸ್ಸು, ಒಂದು ಹೃದಯ, ಒಂದಿಷ್ಟು ಬುದ್ಧಿ, ಒಂದಿಷ್ಟು ಜ್ಞಾನ, ಒಂದಿಷ್ಟು ಸಂಸ್ಕಾರ, 3 ಕಾಸಿಂದಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥ ಅಂಶ. ಯಾಕಂದರೆ ನಿತ್ಯ ಹೇಗೋ ಶಿಷ್ಯರನ್ನ ಅದಕ್ಕಿಂತ ಅಧ್ವಾನವಾಗಿ ತಯಾರು ಮಾಡಿರುವಂಥದ್ದು. ಇವರು ನಿಜಕ್ಕೂ ಸಮಾಜ ಘಾತಕರು ಇವರು. ಯಾಕಂದರೆ ಮದುವೆ ಆಗಿರುವಂಥ ಹೆಂಡತಿನೇ ಯಾರು ಅಂತ ಕೇಳ್ತಾರೆ. ಜೊತೆಗೇನು ಅಂದರೆ ಮಕ್ಕಳಿದ್ದಾರೆ ನಿಮಗೆ ಅಂದರೆ ನನ್ನ ಮಕ್ಕಳಿಲ್ಲ ಅಂತಾರೆ. ನಾನೊಬ್ಬ ಒಬ್ಬಂಟಿ ಅಂತ ಹೇಳುವಂಥ ಶಿಷ್ಯ. ಎಂಥ ಶಿಷ್ಯ ಕೋಟಿನ ಈತ ಸಂಪಾದನೆ ಮಾಡಿರ್ಬೋದು. ನಿಜಕ್ಕೂ ನಿತ್ಯನಿಗೆ ಈ ವಿಚಾರದಲ್ಲಿ ಗ್ರೇಟ್ ಅಂತ ನಾವು ಹೇಳಲೇಬೇಕು. ಇದು ನಿತ್ಯ ನರಕದ ಮುಂದುವರೆದ ಭಾಗ. ನಮ್ಮ ಜೊತೆಗಿದ್ದಾರೆ ಸಂತೋಷ್ ತಂದೆ ಮನೂರು ಕೃಷ್ಣಮೂರ್ತಿ, ಆರತಿರಾವ್ ತಂದೆ ಸೇತು ಮಾಧವರಾವ್, ಜಯಶ್ರೀ ಇದ್ದಾರೆ, ನಿತ್ಯ ಜಯೇಶ್ವರಾನಂದರ ಪತ್ನಿ. ಬಹುಶಃ ಪತ್ನಿಗೆ ಗೊತ್ತಿರಲಿಲ್ಲ ಅಷ್ಟೊಂದು ಕಥಾನಕಗಳನ್ನು ಇದೀಗ ಅವರ ಸ್ನೇಹಿತರು ಹೇಳಿಬಿಟ್ರು. ಅವ್ರಿಗೆ ಯಾವ್ಯಾವ ಚಟಗಳಿದ್ದು, ದುಶ್ಚಟಗಳಿದ್ದು, ಆ ಸಂಸ್ಕಾರ ಅನ್ನುವಂಥದ್ದನ್ನು ಅದು ಯಾವತ್ತೋ ಅವರು ಅಂತ್ಯ ಸಂಸ್ಕಾರ ಮಾಡಿ ಬಂದಿದ್ದಾಯಿತು ಅನ್ನುವಂಥದ್ದು ಎಲ್ಲದೂ ಕೂಡ ಎಳೆ ಎಳೆಯಾಗಿ ತಾಯಿ ಕೇಳಿದ್ರು. ಜೊತೆಗೆ ರೇಷ್ಮಾ ಸಾಫ್ಟ್ವೇರ್ ಉದ್ಯೋಗಿ ಅವರು ಕೂಡ ಮಾತಾಡಿದ್ರು. ಅವರಿಗೆ ಬೆಂಗಾವಲಾಗಿ ನಿಂತಿರುವಂಥವ್ರು. ಅವರ ತಂಗಿ ಸೀಮಾ ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಮಾತಾಡ್ತಾರೆ. ಅವರು ಕೂಡ ಶಿಷ್ಯ ಆಗಿದ್ದಂಥವ್ರು. ಬಹಳ ಬೇಗ ಅವ್ರಿಗೆ ಗೊತ್ತಾಯಿತು ಈ ವ್ಯಕ್ತಿ ಹೇಗೆ ಅನ್ನುವಂಥದ್ದು. ಬನ್ನಿ, ಈಗ ಇಬ್ಬರು ಮಕ್ಕಳು ಜಾಯ್ನ್ ಆಗಿದ್ದಾರೆ. ಪಾಪ ಅವ್ರಿಗೆ ತೋರಿಸ್ಲೇಬೇಕು ನಾವು ನಿತ್ಯ ಜಯೇಶ್ವರನಿಗೆ. ಯಾಕಂದರೆ ನಿನಗೆ ಮದುವೆ ಆಗಿದೆ ನೋಡಪ್ಪ, ನಿನಗೆ ಜ್ಞಾಪಿಸ್ಬೇಕು ನಾವು. ನಿನಗೆ ಮೀನಾಕ್ಷಿ ಟೆಂಪಲಲ್ಲೇ ಮದುವೆ ಆಗಿರುವಂಥದ್ದು. ನಿಮ್ಮ ಗುರುಗಳು ಬಾಯಿ ತೆಗೆದ್ರೆ ನಾನು ಮೀನಾಕ್ಷಿ ಅಪರಾವತಾರ ಅಂತ ಹೇಳ್ತಾರೆ. ಆ ಮೀನಾಕ್ಷಿ ಅಮ್ಮನವ್ರದ್ದು ಆ ಫೋಟೋ ತೆಗೆದು ತಲೆ ಇಟ್ಬಿಟ್ರೆ ಸೇಮ್ ಅದೇ ಅಂತ, ಇನ್ನು ಯಾವುದು ವ್ಯತ್ಯಾಸವೇ ಇಲ್ಲ. ಅಷ್ಟೊಂದು ಮೀನಾಕ್ಷಿ ಆವಾಹನೆ ಆಗಿರುವಂಥದ್ದು. ಡಿಫ್ರೆನ್ಸೇ ಇಲ್ಲ ಮೀನಾಕ್ಷಿ ಅಂತಂತಂದರೆ ಅಷ್ಟೊಂದು. ಇದು ಶಿವನ ಅವತಾರ ಕೂಡ ಅವರನ್ನೇ, ಸ್ವತಃ ಆನಂದೇಶ್ವರ ಅವರು. ಸೊ ಅಂಥ ವ್ಯಕ್ತಿಯ ಸನ್ನಿಧಾನದಲ್ಲಿ, ಅಂಥ ಶಕ್ತಿಯ ಸನ್ನಿಧಾನದಲ್ಲಿ ಆದಂಥ ಮದುವೆ ನಿಮಗೆ ಜ್ಞಾಪಕ ಇಲ್ಲೇ ಇಲ್ಲ. ಬಹುಶಃ ನಿಮ್ಮ ಮಕ್ಕಳನ್ನು ತೋರಿಸ್ತೀವಿ. ನಿಮಗೆ ಏನಾದರೂ ಒಂದಷ್ಟು ಸಂಸ್ಕಾರ ಅನ್ನುವಂಥದ್ದು ಉಳಿದಿದ್ದರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಿಮ್ಮ ಮಕ್ಕಳು ನೋಡಿ ಆದರೂ ಅದು ಜ್ಞಾಪಕ ಆಗಲಿ. ಬಹುಶಃ ನೀವು ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಹರಿಹರನ್ ಪುಟ್ಟ ಹುಡುಗ, ನಿತ್ಯ ಜಯೇಶ್ವರನ ಪುತ್ರ. ಮೀನಾಕ್ಷಿ ನಮ್ಮ ಜೊತೆಗಿದ್ದಾರೆ. ಮೀನಾಕ್ಷಿ ಅರುದ್ ಸೆಲ್ವನ್ ಅಂದರೆ ನಿತ್ಯ ಜಯೇಶ್ವರಾನಂದ ಏನಿದ್ದಾನೆ ಅವನ ಪುತ್ರಿ. ಮೀನಾಕ್ಷಿ, ಕೇಳಿದೆ ಪುಟ್ಟ ನಿಮ್ಮ ಅಪ್ಪ ಹೇಳಿದಂಥ ಮಾತುಗಳನ್ನ? ಕೇಳಿದೆ. ಏನು ಅನ್ನಿಸ್ತಮ್ಮ? ತುಂಬ ನೋವಾಯಿತು. ಅಮ್ಮನ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡಿ, ಮತ್ತು ಈ ಮದುವೆನೇ ಆಗಿಲ್ಲ ಅಂತ ಹೇಳಿ ಇಷ್ಟು ವರ್ಷ ಯಾಕೆ ಸ್ಕೂಲ್ ಹತ್ರ ಎಲ್ಲ ಬಂದು ನಾನು ಹುಚ್ಚಿ ಅಂತೆಲ್ಲ ಹೇಳಿ, ಸ್ಕೂಲ್ ಮಕ್ಳ ಹತ್ರ ನನ್ನ ಮಕ್ಕಳು ಅಂತೆಲ್ಲ ಹೇಳ್ಕೊಂಡು ಇವಾಗ ಹೇಳ್ತಾನೆ ಮದುವೆನೇ ಆಗಿಲ್ಲ, ಮಕ್ಕಳೇ ಇಲ್ಲ ಅಂತ. ಅದಕ್ಕೆ ನಂಗೆ ತುಂಬ ನನ್ನ ಬಗ್ಗೆನೇ ನಂಗೆ ನಾಚಿಕೆ ಆಯಿತು. ಯಾಕೆ ಮಪ್ಪ ಇಂಥವನ ಹತ್ರ ನಾನು ಅವನ್ನ ಅಪ್ಪ ಅಂತ ಹೇಳಿಸ್ಕೋಬೇಕು. ಎಂಥ ಮಾತು ಹೇಳ್ಬಿಟ್ಟಲ್ಲ ಮನೆ. ಕ್ಷಮಿಸು ಮೀನಾಕ್ಷಿ. ಸರ್, ನಾವೆಲ್ಲ ಕ್ಷಮೆ ಕೇಳಬೇಕು ಇದಕ್ಕೆ. ಯಾಕಂದರೆ ಸಮಾಜದಲ್ಲಿ ಈ ಥರದೊಂದು ನಡೀತಾ ಇರೋದಕ್ಕೆ ನಾವೆಲ್ಲರೂ ಬದ್ಧರು. ಮಾತಾಡು. ನೋಡಿ, ಒಂದು ಪುಟ್ಟ ಹುಡುಗಿ, ನನಗೆ ನಾಚಿಕೆ ಆಗ್ತಾ ಇದೆ. ಇಂಥವನ ಅಪ್ಪನ ಮಗಳ ನಾನು ಅನ್ಬೇಕಾರೆ ಬಹುಶಃ ಈ ಹುಡುಗಿಗೆ ಗೊತ್ತಾಗುವಂಥ ಸಂಗತಿಗಳು ಅವ್ರ ಅಪ್ಪನಿಗೆ ಗೊತ್ತಾಗಲಿಲ್ಲ ಅಂದರೆ, ಅವರಪ್ಪನ ಮಹಾನ್ ಗುರು, ಎನ್ಲೈಟನಿಂಗ್ ಮಾಸ್ಟರ್, ಅವ್ರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಬಹುಶಃ ಅದು ಎಂಥ ಸಂಸ್ಕಾರ ಇರಬೇಕು. ಮೀನಾಕ್ಷಿ, ಹೇಳಮ್ಮ. ನಾನು ಸ್ಕೂಲ್ ಹತ್ರ ಎಲ್ಲ ಬಂದು ಹೇಳಿದ್ದಾನೆ, ನಿಮ್ಮಮ್ಮ ಸತ್ತೋಗಿದ್ದಾರೆ ಆಕ್ಸಿಡೆಂಟಲ್ಲಿ, ನಾನು ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಬಾ ಅಂತ ಎಲ್ಲ ಹೇಳಿ ಹೆದರಿಸಿ ಮಾಡಿ, ಮತ್ತು ಸ್ಕೂಲ್ ಕ್ಲಾಸ್ ರೂಮ್ ಹತ್ರ ಎಲ್ಲ ಬಂದು ಮಕ್ಕಳ ಹತ್ರ ಎಲ್ಲ ಕ್ಲಾಸ್ ಮೇಟ್ಸ್ ಎಲ್ಲ ನನ್ನ ಹುಚ್ಚಿ ನನ್ನ ಹತ್ರ ಎಲ್ಲ
ನನ್ನ ಹುಚ್ಚಿ ಅಂತ ಹೇಳಿ ಇವರಮ್ಮನೂ ಹುಚ್ಚಿ ನಿನ್ನ ಬಗ್ಗೆ ಹುಚ್ಚಿ ಅಂತಂದು ಅಪ್ಪ. ಹಾಂ, ಅದಕ್ಕೆ ಎಲ್ಲ ಸ್ಕೂಲಲ್ಲಿ ಮಕ್ಕಳೆಲ್ಲ ನನ್ನ ಹುಚ್ಚಿ ಅಂತ ಅಂದ್ಕೊಂಡು ನನ್ನ ಪಕ್ಕ ಕೂತ್ಕೋತಿರ್ಲಿಲ್ಲ. ಇವಳ ಪಕ್ಕ ಕೂತ್ರೆ ನಮಗೂ ಹುಚ್ಚಿಡಿದು ಬಿಡುತ್ತೆ ಅಂತ ದೂರ ಹೋಗ್ತಿದ್ರು. ಬಂದು ನನ್ನ ತಮ್ಮನ ಹತ್ರ ಬಾಟಲ್ ಕಿತ್ಕೊಂಡು ಕ್ಯಾಪ್ನ ಎತ್ತಿಸ್ಬಿಟ್ಟು ಬಾಟಲ್ನಲ್ಲಿರೋ ನೀರನ್ನ ಎತ್ತಿಸ್ಬಿಟ್ಟು ಇವರಮ್ಮ ಹುಚ್ಚಿ ಬಾಟಲ್ ಕ್ಯಾಪು ಹಾಕಿಲ್ಲ, ನೀರು ಕೊಟ್ಟಿಲ್ಲ ಸ್ಕೂಲಿಗೆ ಅಂತೆಲ್ಲ ಬೈದಿದ್ದಾನೆ. ಯಾಕೆ ಹೀಗೆಲ್ಲ ಮಾಡ್ತಾರೆ? ಸುಮ್ಮನೆ ಅಹಂಕಾರ ಅವನಿಗೆ ತುಂಬ. ಏನಮ್ಮ? ಅಹಂಕಾರ ತುಂಬ ಅವನಿಗೆ. ಬೇಕಂತ ಹಿಂಗೆ ಎಲ್ಲರೂ ಹುಚ್ಚಿ ಅಂತ ಮಾಡಿ ನಮ್ಮಮ್ಮನ್ನ ಸಾಯಿಸೋಕ್ಕೆ ನೋಡಿದ್ದು. ಫಸ್ಟ್ ಫ್ಲೋರಿಂದ ಒದ್ದಿದ್ದಾನೆ, ಕೂದಲನ್ನ ಇಟ್ಕೊಂಡು ಪೂರ್ತಿ ರೂಮನ್ನು ತಿರುಗಿಸಿದ್ದಾನೆ ನಮ್ಮಮ್ಮನ್ನ. ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ಬಂದು ಹೆದರ್ಸೋದು, ಇನ್ನೊಂದು 2 ದಿನದಲ್ಲಿ ನಿಮ್ಮಮ್ಮನ ಸಾಯಿಸ್ತೀನಿ ಅಂತ. ಯಾಕೆ ಅಂತ ಕೇಳಬೇಕಾಗಿತ್ತು ನೀನು. ಕೇಳಿದ್ರೆ ಬಂದು ಕಪಾಲ ಕೊಡಿತಿದ್ದ. ಒಂದ್ಸತಿ ನಾನು ನೇರ ಕೇಳಿದ್ದೆ, ನೀ ಕಲ್ಲಾಗ್ಬಿಡ್ತಿದ್ಯಾ ಅಂತ ಹೇಳಿದ್ದೆ ಬೈದು. ನಿಮ್ಮಪ್ಪಂಗೆ ಹೇಳಿದೆನಮ್ಮ? ಬಂದು ಕಪಾಲ ಕೊಡ್ತಿದ್ದ ನನಗೆ, ನಿನ್ನ ಜೊತೆ ಮಾತಾಡಲ್ಲ ಅಂತ ಎಲ್ಲ ಹೇಳಿದ್ದ. ಅವ್ರಮ್ಮಂಗೂ ಒಂದ್ಸತಿ ಬೈದಿದ್ದೆ, ನೀನು ಹಿಂಗೆ ಮಾಡ್ತಿದ್ರೆ ನೀನು ಕಲ್ಲಾಗಿ ಒಂದಿನ ಎಲ್ಲರೂ ಆ ಕಲ್ಲನ್ನ ಎತ್ಕೊಂಡು ಮನೆ ಕಟ್ತಾರೆ ಅಂತ. ಅವ್ರು ಅನ್ಕೋತಿದ್ರು ಸರ್ ನಾನು ಮಗುಗೆ ಹೇಳ್ಕೊಡ್ತಿದ್ದೀನಿ ಅಂತ, ಇನ್ನಷ್ಟು ಚೆಚ್ಚರು. ಅಲ್ಲಮ್ಮ ನೀನು. ಆದರೆ ಅವನಿಗೆ 30-32 ವರ್ಷ ಆದ್ರೂ ಅವ್ರಿಗೆ ಅಮ್ಮ ಬೇಕು. ನಮಗೆ 9-10 ವರ್ಷ ಆದ್ರೂ ಅಮ್ಮ ಬೇಕಾಗಿಲ್ಲ. ಅವನು ಮುಂಚೆ ಹೇಳ್ತಿದ್ದಿದ್ದು, ನೀನು ನಿಮ್ಮಮ್ಮನ ಅಮ್ಮ ಅಂತ ಕರಿಬಾರ್ದಂತೆ, ಅವ್ರಮ್ಮನ ನಾನು ಅಮ್ಮ ಅಂತ ಕರಿಬೇಕಂತೆ. ನಮ್ಮಮ್ಮಂಗೆ ಹೇಳ್ತಿದ್ದೆ. ಅಲ್ಲ, ಒಂದ್ಸರಿ ಯಾವಾದರೂ ಕೇಳಿದೆ ಪುಟ್ಟ ನೀನು ನಿಮ್ಮಪ್ಪನಿಗೆ, ಯಾಕಪ್ಪ ಹೀಗೆಲ್ಲ ಮಾಡ್ತಾ ಇದೀಯಾ, ಯಾಕೆ ನಮಗೆ ಹಿಂಸೆ ಕೊಡ್ತಾ ಇದೀಯಾ? ಕೇಳೋಕ್ಕೂ ಧೈರ್ಯ ಇರಲಿಲ್ಲ ನಮಗೆ. ತುಂಬ ಅಹಂಕಾರ ಇತ್ತು ಅವನಿಗೆ. ಮತ್ತು ಕೇಳಕ್ಕೆ ಹೋದರೆ ಕೋಪ ಮಾಡೋನು. ಯಾವ ತೀರಾ ಅಲ್ಲ, ನಿಮ್ಮಪ್ಪನಿಗೆ ನೀನೇ ಕಲ್ಲು ಅಂತ ಹೇಳ್ಬಿಟ್ಟಿಲ್ಲ, ಯಾಕೆ ಹೇಳಿದ್ಯಾ ಆ ಮಾತನ್ನ? ನಂಗೆ ತುಂಬ ನೋವಾಯಿತು. ಸ್ಕೂಲ್ ಹತ್ರ ಎಲ್ಲ ಬಂದಾಗ ಮಾಡಿ ಮತ್ತು ಅಮ್ಮಂಗೆ ಕಷ್ಟ ಕೊಟ್ಟಿದ್ದೆಲ್ಲ ನಂಗೆ ಕಣ್ಣೆದುರುಗಡೆ ನೋಡಿ ನಂಗೆ ತುಂಬ ನೋವಾಗಿತ್ತು. ನಂಗೆ ತಕ್ಷಣ ಬಾಯಲ್ಲಿ ಬಂದುಬಿಡ್ತು ಆ ಮಾತು, ಹೇಳಿಬಿಟ್ಟೆ. ನಿಮ್ಮ ಅಜ್ಜ ಅಜ್ಜಿ, ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಯಾರಿಗೂ ಅರ್ಥವಾಗ್ತಿರ್ಲಿಲ್ವ ನಿಮ್ಮ ಇದು? ಎಲ್ಲರೂ ಅದೇ ಥರ ಇದ್ರು, ಅವನ ಥರನೇ. ಎಲ್ಲ ಅವನ ಕಡೆನೇ ಸಪೋರ್ಟ್ ಮಾಡೋರು. ಅಮ್ಮನ ಹತ್ರ ಹೋಗಿ ನೋಡಿದ್ರೆ ಬರೀ ಕೈ ಮೇಲೆ ಕತ್ತತ್ರ ಎಲ್ಲ ಬರೀ ಉಗುರ್ಗುಡುತ್ತು, ಬರೀ ಅಳ್ತಾ ಕೂತಿದ್ರು ಒಂದು ಕಡೆ ನಮ್ಮಮ್ಮ. ಏನು ಅನಿಸ್ತಾಯಿತ್ತು ಅಮ್ಮನ ನೋಡಿದಾಗ ನಿಮಗೆ? ನಂಗೆ ತುಂಬ ಬೇಜಾರಾಯಿತು. ನಾನು ಒಂದ್ಸತಿ ಅವನ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ದೆ. ಕೋರ್ಟಲ್ಲಿ ಹೋಗಿ ಜಡ್ಜ್ ಹತ್ರನೂ ಮಾತಾಡಿದ್ದೆ ಅವನ ಬಗ್ಗೆ, ಅವನು ರಾಕ್ಷಸ ಅಂತ. ಇವತ್ತಿಗೂ ನನಗೆ ಅವನ ಅಪ್ಪ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಕೋರ್ಟಲ್ಲಿ ನಿಮ್ಮಪ್ಪನ ರಾಕ್ಷಸ ಅಂತ ಯಾಕೆ ಹೇಳಿದ್ದೀನಿ ನೀನು? ಜಡ್ಜ್ ಕರೆದಿದ್ರು ಮಕ್ಳು ಕರ್ಕೊಂಡು ಬನ್ನಿ ಅಂತ. ಅವಾಗ ಅವ್ರು ಕೇಳಿದರು, ನಿಮ್ಮ ಅಪ್ಪನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ ಅಂತ ಅಲ್ಲ. ಅವಾಗ ನಾನು ಹೇಳಿದ್ದೆ, ಅವನ ಅಪ್ಪ ಅಲ್ಲ ರಾಕ್ಷಸ ಅಂತ ಹೇಳಿದೆ. ಯಾಕಂದರೆ ನಮ್ಮ ಅಮ್ಮಂಗೆ ಕಷ್ಟ ಕೊಡೋದು ಹಿಂಗೆಲ್ಲ ಮಾಡೋದು ನೋಡಿ ನಂಗೆ ಅವನಿಗೆ ಅಪ್ಪ ಅನ್ನೋಕ್ಕೂ ನಾಚಿಕೆ ಆಗತ್ತೆ. ಸತಿ ಸುಳ್ಳೆಯಲ್ಲಿ ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟಿದ್ರು ನಿಮಗಮ್ಮ? ಅಪ್ಪ ನಿಮ್ಮಿಬ್ಬರನ್ನ? ನಮ್ಮಿಬ್ಬರನ್ನ ರೂಮ್ ಒಳಗೆ ಕರ್ಕೊಂಡೋಗಿ ಬಾಗಿಲಾಕಿ ನಮ್ಮಮ್ಮ ಬಂದು ಕೂಗಿದ್ರೆ ಪಿಶಾಚಿ ಬಂದು ಬಾಗಿಲು ತೆಗಿಬೇಡ ನೀನು ಅಂತ ಎಲ್ಲ ಹೇಳೋರು. ಕಿಟಕಿಯಿಂದ ನೋಡ್ತಿದ್ರೆ ಕರ್ಟನ್ ಹಾಕ್ಬಿಟ್ಟಿದ್ರು. ಯಾಕೆ ಹಿಂಗೆ ಮಾಡ್ತಾ ಇದ್ರಂತ ಪುಟ್ಟ ನಿಮ್ಮಪ್ಪ?
ಅವ್ನು ತುಂಬ ಕೆಟ್ಟವನು ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಅವನು ಹಂಗೆ ಆದ. ತುಂಬ ಅಹಂಕಾರ ಬಂದ್ಬಿಡ್ತು ಅವನಿಗೆ. ನಿಮಗೇನಾದ್ರು ಹೊಡೆಯೋದು ಬಡಿಯೋದು ಏನಾದ್ರು ಮಾಡ್ತಾಯಿದ್ರಾ? ನಮಗೆ ಇದು ಬರೀ ಹೆದರ್ಸೋರು. ನಿಮ್ಮ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತೆಲ್ಲ. ನಮ್ಮಮ್ಮನ ಅಮ್ಮ ಅಂತ ಕೂಗ್ಬಾರ್ದಂತೆ, ಅವರಮ್ಮನ ಅಮ್ಮ ಅಂತ ಕೂಗ್ಬೇಕಂತೆ. ಯಾಕಂತೆ? ಯಾಕಂದರೆ ಅಮ್ಮ ಅಮ್ಮ ಅಲ್ಲ ಅಂತೆ. ಅಪ್ಪ ಹೇಳ್ಕೊಡ್ತಿದ್ದ ಮಾತುಗಳು. ನಿನಗೂ ಸ್ಕೂಲ್ ಹತ್ರ ಬಂದು ಏನಾದ್ರು ತೊಂದರೆ ಕೊಡ್ತಾ ಇದ್ರಮ್ಮ? ಯಾವ ಥರ? ಇಬ್ಬರು ಸೇಮ್ ಸ್ಕೂಲೇ. ಸೇಮ್ ಸ್ಕೂಲಿನಾ? ಒಂದ್ಸರಿ ಏನೋ ಅವರು ಅವರ ತಾಯಿ ಬಂದು ನಿಮ್ಮಮ್ಮ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು, ಬನ್ನಿ ಇದಕ್ಕೆ ಕರ್ಕೊಂಡೋಗಿದ್ರಂತೆ. ಬನ್ನಿ ಅಂತ ಹೇಳಕ್ಕೆ ಬಂದಿದ್ರು, ಆದರೆ ಪ್ರಿನ್ಸಿಪಲ್ ಬಿಡಲಿಲ್ಲ ಅವ್ರನ್ನ ಹಂಗೆ ಮಾಡೋಕ್ಕೆ. ಅಲ್ಲ ಅಲ್ಲ ಒಬ್ಬ ತಂದೆಯಾಗಿ ನನ್ನ ಮಕ್ಳುಗಳಿಗೆ ಈ ಥರ ಹೇಳಿದರೆ ಏನಾಗ್ಬೋದು? ಅವ್ನು ಮೊದಲು ತಂದೆ ಆಗಿದ್ರೆ ತಾನೇ ಹಂಗೆ ಅನ್ಸೋದು ಅವನಿಗೆ. ಅವನ ತಂದೆ ಅಲ್ಲ, ಅವ್ನು ರಾಕ್ಷಸ. ಮೈ ಗಾಡ್. ಬದುಕೋದ್ರೆ ನಮ್ಗೆ ಇಷ್ಟೇನಾ ಸರ್? ಅಲ್ಲ ಪುಟ್ಟ, ಈಗ ನಿಮ್ಮಪ್ಪ ಒಬ್ಬ ಗುರುಗಳ ಜೊತೆಗಿದ್ದಾರೆ. ಅವರು ನಿತ್ಯಾನಂದ ಪರಮಹಂಸರು, ಬಹಳಷ್ಟು ತಿಳ್ಕೊಂಡಿರುವಂಥವ್ರು. ಅವ್ರಿಗೆ ದೊಡ್ಡ ಭಕ್ತರಿದ್ದಾರೆ ಫಾರಿನ್ನಲ್ಲಿ, ಇಲ್ಲಿ ಬೇರೆ ಬೇರೆ ಕಡೆಗೆ. ಅಂಥವ್ರ ಜೊತೆ ನಿಮ್ಮಪ್ಪ ಇರೋದು. ಅವ್ರು ನೋಡಿದ್ರೆ ನಿಮಗೆ ಇಷ್ಟೊಂದೆಲ್ಲ ಹಿಂಸೆ ಕೊಡೋದು. ಏನು ಅನ್ನಿಸ್ತಾ ಇತ್ತು ಇದನ್ನೆಲ್ಲ ನೋಡಿದ್ರೆ?